ಹಾಗಾಗಿನೇ ಗಿಲ್ಲಿ ನಿಮಗೆ ಕನೆಕ್ಟ್ ಆಗಿದ್ದು. ಆ ಬಾಂಡಿಂಗ್ ಬಗ್ಗೆ ಮಾತಾಡಲೇಬೇಕು. ವಂಶದ ಕುಡಿ ಅಂತ ಹೇಳಿ ಎಷ್ಟು ವೈರಲ್ ಆಯಿತು ಅಂದರೆ, ಎಲ್ಲೋ ಒಂದು ಕಡೆ ಆ ಪ್ಯೂರ್ ಬಾಂಡಿಂಗ್ ಇದೆಯಲ್ಲ, ಅದು ಬಿಗ್ ಬಾಸ್ ಮನೆಯಲ್ಲಿ ಬಿಲ್ಡ್ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ಆಟಕ್ಕೋಸ್ಕರ ಒಬ್ಬ ವ್ಯಕ್ತಿನ ಬಳಸ್ಕೊಳ್ಳೋದೇ ಜಾಸ್ತಿ. ಬಟ್ ಅದನ್ನ ಕೊನೆವರೆಗೂ ಮೇಂಟೈನ್ ಮಾಡ್ಕೊಂಡು ಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಏನು ಹೇಳ್ತೀರಿ ಗಿಲ್ಲಿ ಮತ್ತೆ ನಿಮ್ಮ ಬಾಂಡಿಂಗ್? ಗಿಲ್ಲಿ ಮತ್ತೆ ನನ್ನ ಬಾಂಡಿಂಗ್ ಬಗ್ಗೆ ಹೇಳುವ ಮುಂಚೆ ನಾನು ಆ್ಯಕ್ಚುಲಿ ನಿಮಗೆ ಗೊತ್ತುಂಟ, ನಾನು ಮನೆಯ ಹೋಗುವ ಮುಂಚೆ ನನ್ನ ಮನಸ್ಸಲ್ಲಿ ಯಾವಾಗ ಇರಲಿಲ್ಲ ಇದೇ ಒಂದು ಕಾಂಪಿಟೇಷನ್, ಇದೇ ಒಂದು ಗೇಮ್, ಇದೇ ನಾನು ಒಂದು ಆಟ ಆಡಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ, ನಾನು ಅಲ್ಲಿ ಹೋಗುವಾಗ ನನಗೆ ಒಂದು ಮನೆ ಸಿಕ್ತು. ನಾನು ಒಂದು ಮನೆಯಲ್ಲಿ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಮನೆಯವರು ಇದ್ದಾರೆ. ಹಾಂ, ಮನೆಯವರು ಅಂದರೆ ನನ್ನ ಅಪ್ಪ ಆಗಲಿ ಚಿಕ್ಕಪ್ಪ, ದೊಡ್ಡಪ್ಪ, ತಮ್ಮ, ಅಣ್ಣ ಎಲ್ಲರೂ ಇದ್ದರು. ಓಕೆ, ಸೊ ಅಲ್ಲಿ ನಮ್ಮ ಎಂತ ಕ್ರಿಯೇಟ್ ಆಯಿತು ಅಂದರೆ ಅದೇ ಡೇಸ್ ಪಾಸ್ ಆಗುವ ಹೋಯ್ತಲ್ವಾ, ಅದೇ ಒಂದು ರಿಯಲ್ ಆಗಿ ಕನೆಕ್ಷನ್ ಬಿಲ್ಡ್ ಹೋಗ್ತಾ ಇತ್ತು. ಅಂದರೆ ಎಂತ ಇದೇ ಇರಲಿಲ್ಲ ಅಂದರೆ ಇವರ ಜೊತೆಗೇನೆ ಫ್ರೆಂಡ್ಶಿಪ್ ಆಗಲಿ, ಇವರ ಜೊತೆಗೇನೆ ಮಾತಾಡಬೇಕು ಅಂತ ಇಲ್ಲ. ಅದೇ ಹೋಗುವ ನಿಗ್ಗಾನೆ ನಿಮಗೇನೆ ಗೊತ್ತಾಗುತ್ತೆ. ಅದೇ ಎಫರ್ಟ್ಲೆಸ್ ರಿಲೇಷನ್ಶಿಪ್ಪು. ಎಫರ್ಟ್ಲೆಸ್ ಅಂದರೆ ನಾನು ಎಂಥ ಎಫರ್ಟೇ ಮಾಡಲಿಲ್ಲ ನನ್ನ ವಂಶದ ಕುಡೀಸ್ ಮಾಡಲಿಕ್ಕೆ, ಅಂದರೆ ಒಂದು ನನ್ನ ಫ್ಯಾಮಿಲಿ ಕ್ರಿಯೇಟ್ ಮಾಡಲಿಕ್ಕೆ ನಾನು ಎಂಥ ಎಫರ್ಟ್ ಹಾಕಲಿಲ್ಲ. ಅದೇ ಆಗ್ತಾ ಹೋಯಿತು ಸ್ಮೂತಾಗಿ. ಈಗ ಗಿಲ್ಲಿ ಅವರು ಎಷ್ಟು ನಿಮ್ಮ ಜೊತೆ ಚೆನ್ನಾಗಿದ್ರು, ಹಾಗೆಯೇ ಅವರ ಆಟನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ವಿನ್ನರ್ ಆದರು. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ರಕ್ಷಿತಾಗೆ? ತುಂಬ ಖುಷಿ ಉಂಟು ನನಗೆ. ಓಕೆ, ಸೊ ಅವರ ಒಂದು ಬಾಂಡಿಂಗ್ ಹಾಗೆ ನಾನು ಎಂತ ಹೇಳಿದ್ರೆ ಅಂದರೆ, ನಾವೊಂದು ಟಾಮ್ ಆ್ಯಂಡ್ ಜೆರಿ ಆಗಿ ಆಟ ಆಡ್ತಾ ಇದ್ದೀವಿ ಮನೆಯಲ್ಲಿ. ಓಕೆ, ಸೊ ಹೇಗಂದರೆ ಅವರು ಕೂಡ ಸಂಬರ್ ಆಟ ಆಡ್ತಾ ಇದ್ರು, ಬಟ್ ಅವರು ಕೂಡ ಹಂಗೆ ಎಂತ ತಲೆಯಲ್ಲಿ ಇದೆ ಅಷ್ಟು ಎಲ್ಲ ಟೆನ್ಷನ್ ಇಲ್ಲ. ಅವರು ಕೂಡ ಜೀವಿಸ್ತಾ ಇದ್ರು. ಹಾಂ, ಅವ್ರ ಜೊತೆಗೆ ನಾವು ಕೂಡ ಜೀವಿಸ್ತಾ ಇದ್ದೀವಿ ಅಷ್ಟೇ. ಇಡೀ ಮನೆಯನ್ನ ನಗ್ಸಿದ್ದು ಗಿಲ್ಲಿ ನಟ. ಈಗ ಒಬ್ರನ್ನ ಅಳಿಸೋದು ತುಂಬ ಈಸಿ, ನೀವು ಅವ್ರಿಗೆ ಹರ್ಟ್ ಮಾಡಿ ಅಳಿಸ್ಬಿಡ್ಬೋದು. ಬಟ್ ನಗ್ಸೋದಿದೆಯಲ್ಲ, ಅದು ತುಂಬ ಕಷ್ಟ, ಯಾರಿಂದನೂ ಕೂಡ ಆಗಲ್ಲ. ಅದು ಒಬ್ಬ ಅಪ್ಪಟ ಕಾಮಿಡಿಯನ್ಗೆ ಮಾತ್ರ ಸಾಧ್ಯ. ಆ ಕ್ವಾಲಿಟಿ ಗಿಲ್ಲಿ ನಟನಲ್ಲಿ ಇತ್ತು ಅನ್ನೋದು ಹೌದು. ಇದೇ ಮಾತು ನಾನೇ ಹೇಳಿದ್ದೀನಿ. ಅದೇ ಯಾಕೆಂದರೆ ಅದೇ ಎಲ್ಲ ಯಾರು ಕೂಡ ಮಾಡ್ಬೋದು, ಬಟ್ ಯಾರಿಗೆ ನಗಲಿಕ್ಕೆ ಅಷ್ಟು ಈಸಿ ಇಲ್ಲ. ಬಟ್ ಆ ಕಲಾ, ಆ ಬಾಯಿ ಅವರಿಗೆ ಉಂಟು. ಓಕೆ, ಸೊ ಹೇಗಂದರೆ ಅವರು ತುಂಬ ಲೈವ್ಲಿ, ತುಂಬ ಓಪನ್ ಹಾರ್ಟೆಡ್ ಬಾಯ್. ಅವರು ಮನಸ್ಸಲ್ಲಿ ಎಂತ ಇರಲ್ಲ, ಎಲ್ಲ ಎಂತ ಇದ್ದರೆ ಅವ್ರಿಗೆ ಬೇಜಾರಾದರೂ ಕೂಡ ಪರವಾಗಿಲ್ಲ, ಆಗ್ಬಿಡ್ತಾರೆ ಒಳಗೆ. ಸೊ ಅದೇ ಒಂದು ನನಗೆ ಇಷ್ಟ ಅವರ ಒಂದು. ಇನ್ನು ರಕ್ಷಿತಾ, ಸುದೀಪ್ ಸರ್ ಕೂಡ ಹೇಳ್ತಾ ಇದ್ರು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಹೇಳಿ. ರಕ್ಷಿತಾ ನೋಡೋಕೆ ಚಿಕ್ಕ ಹುಡುಗಿ, ಏಜ್ ಆಗಿದೆ, ಏಜ್ ಆಗಿಲ್ಲ ಅಂತಲ್ಲ, ಬಟ್ ಆ ಏಜ್ಗೆ ಮೀರಿದಂತಹ ಪ್ರಬುದ್ಧತೆ ಅಂದರೆ ಮೆಚ್ಯೂರಿಟಿ ರಕ್ಷಿತಾಳಲ್ಲಿತ್ತು. ತುಂಬ ಜನರಿಗೆ ನೀವು ಸಜೆಸ್ಟ್ ಮಾಡ್ತಿದ್ರಿ, ಇದು ತಪ್ಪು, ಇದು ರಾಂಗು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಮಾತ್ರ ಕೊಡಿ, ಜಾಸ್ತಿ ಅಟ್ಯಾಚ್ ಆಗಬೇಡಿ, ಒಬ್ರನ್ನ ಬಂದು ಮಾತನಾಡಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳಿ. ಈ ಪ್ರಬುದ್ಧತೆ ಹೇಗೆ ಅಂತ ಈ ಹುಡುಗಿಯಲ್ಲಿ? ನನಗೆ ಗೊತ್ತಿಲ್ಲ ಅದೇ ಹೆಂಗಂತ. ಅದೇ ನಾನು ಯಾವಾಗ ದೊಡ್ಡ ಆಗ್ತಾ ಹೋಗಿದ್ದೀನಿ ಅಲ್ವಾ, ಆ ಟೈಮಲ್ಲಿ ನನಗೆ ಎಕ್ಸ್ಪೀರಿಯನ್ಸ್, ನಾನು ಹಾಗೆ ಇಲ್ಲಲ್ಲ ನಿನಗೆ ನನ್ನ ಜೊತೆಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ನನಗೆ ಇಲ್ಲ. ನಾವು ಯಾವಾಗ ಎಂತ ಗೊತ್ತುಂಟಾ, ನಾವು ಒಂದು ಪ್ರಪಂಚದಲ್ಲಿ ಹೋಗುವ ನಂತರ ನಾವು ಒಂದು ಮನೆ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಊರಲ್ಲಿ ಕೂಡ ಹೇಗಂದರೆ, ನಾನು ಒಂದು ಕಡೆಯಲ್ಲಿ ಇರಲ್ಲ, ಒಂದು ಮನೆಯಲ್ಲಿ ಇರಲ್ಲ, ಒಂದು 10 ಮನೆ ಸುತ್ತಾಡ್ತಿರ್ತೀನಿ. ನಾವು ಸುತ್ತಾಡ್ತಿರ್ತೀವಿ, ಜನರಿಗೆ ನೋಡ್ತೀವಿ, ಹಿರಿಯರ ಜೊತೆಗೆ ಮಾತಾಡ್ತೀವಿ, ಅವರ ನಡೆನುಡಿ ನೋಡುವಾಗ ಸಂವೇರ್ ನಮಗೆ ಸ್ವಲ್ಪ ನಾವು ನೋಡಿ ನಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ನಿಮ್ಮ ಸರ್ಕಲ್ ಕೂಡ ಮ್ಯಾಟರ್ ಆಗುತ್ತೆ. ನಿಮಗೆ ಗೊತ್ತುಂಟಾ, ನೀವು ಯಾವುದು ಸರ್ಕಲಲ್ಲಿ ಇದ್ದೀರಾ, ನೀವು ಯಾವುದು ನಿಮ್ಮ ಫ್ಯಾಮಿಲಿ ಆಗಲಿ, ನೀವು ಎಲ್ಲಿಂದ ಹುಟ್ಟಿ ಬಂದಿದ್ದೀರಾ, ಎಲ್ಲಿಂದ ಬದುಕಿ ಬಂದಿದ್ದೀರಾ ಅಂತ ಅದೇ ಕೂಡ ಮ್ಯಾಟರ್ ಆಗುತ್ತೆ. ಎನ್ವೈರ್ಮೆಂಟ್ ಮ್ಯಾಟರ್ ಆಗುತ್ತೆ. ಸೊ ನಾನು ನೀವೇ ಹೇಳ್ತೀರಾ ನಾನು ಮೆಚ್ಚರ, ನನಗೆ ಗೊತ್ತಿಲ್ಲ. ಸೊ ನಾನು ಹೇಳ್ತೀನಿ ಅಂದರೆ ನಿಮಗೆ ಅನಿಸಿದ್ರೆ ನಾನು ಇದೇ ಉಂಟಂತ. ಸೊ ಅದೇ ಹೇಗಂದರೆ ನಾನು ನೋಡಿ ಕಲಿತೀನಿ ನಾನು.